ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರೋರಿಗೆ ದೊಡ್ಡ ಮೊತ್ತದ ಹಣ ಕೊಡಲಾಗಿದೆ ಅನ್ನೋ ಗುಸುಗುಸು ಬಿಜೆಪಿ ಒಳಗೆ ಕೇಳಿಬರ್ತಾ ಇದ್ದು, ಅಡ್ನಾಡಿಗಳು ಯಾರು ಅನ್ನೋದ್ರ ಬಗ್ಗೆ ಕೇಂದ್ರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ನೀಡಲಾಗಿರೋ ವರದಿಯಲ್ಲಿ ಪಕ್ಷದ ಒಳಗೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಸ್ತೃತ ವರದಿ ನೀಡಲಾಗಿದೆ. ಈ ರೀತಿ ಅಡ್ಡ ಮತದಾನ ಮಾಡೋದಕ್ಕೆ ಸುಮಾರು 5-6 ಕೋಟಿ ರೂಪಾಯಿ ಕೈ ಬದಲಾಗಿರೋ ವಿಚಾರ ಅಲ್ಲದೆ ಅನುದಾನದ ವಿಚಾರವೂ ಹೊರಬಿದ್ದಿದೆ. ಇಂಥವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟನೆ ಮಾಡಬೇಕು ಅನ್ನೋ ರೀತಿ ಶಿಫಾರಸು ಮಾಡಲಾಗಿದೆ. ಅಡ್ಡ ಮತದಾನ ಮಾಡಿರೋ ಶಾಸಕರನ್ನ ಪತ್ತೆ ಹಚ್ಚೋದಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದಲ್ಲಿ ರಚಿಸಲಾದ ಸತ್ಯಶೋಧನಾ ಸಮಿತಿ ತುರ್ತಾಗಿ ಮಧ್ಯಂತರ ವರದಿಯನ್ನ ಕೇಂದ್ರದ ವರಿಷ್ಠರಿಗೆ ಕಳಿಸಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಅಂತಿಮವಾದ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಈ ವರದಿ ಆಧರಿಸಿ ಅಡ್ಡ ಮತದಾನ ಮಾಡಿರೋ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಪಕ್ಷದ ವರಿಷ್ಠರು ನಿರ್ಧರಿಸಿದ್ದಾರೆ. ಬಹಳ ಮುಖ್ಯವಾಗಿ ಅಡ್ಡ ಮತದಾನ ನಡೆಸಿದವರಲ್ಲಿ ಬೆಂಗಳೂರಿನ ಒಬ್ಬರು, ಕಲ್ಯಾಣ ಕರ್ನಾಟಕದ 2 ಹಾಗೆ ಕಿತ್ತೂರು ಕರ್ನಾಟಕದ 2 ಶಾಸಕರ ಮೇಲೆ ಉಚ್ಚಾಟನೆಯ ತೂಗುಗತ್ತಿ ಆವರಿಸಿದೆ. ಇನ್ನು ಬೆಂಗಳೂರು ಮೂಲದ ಒಬ್ಬ ಹಾಗೂ ಹಳೆ ಮೈಸೂರು ಭಾಗದ ಮತ್ತೊಬ್ಬ ಶಾಸಕರು ಅಡ್ಡ ಮತದಾನ ನಡೆಸಿರಬಹುದು ಅನ್ನೋ ಅನುಮಾನಗಳು ವ್ಯಕ್ತವಾಗಿದೆ. ಆದರೂ ಕೊನೆ ಕ್ಷಣದಲ್ಲಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಇವರು ಹಿಂದೆ ಸರಿದಿದ್ದಾರೆ ಅಂತ ತಿಳಿದು ಬಂದಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕೋದಕ್ಕೆ ಭಾರಿ ಮೊತ್ತದ ಆಫರ್ ನೀಡಲಾಗಿತ್ತು. ಮತದಾನಕ್ಕೂ ಮುಂಚೆ ಅಂದ್ರೆ 3 ದಿನಗಳ ಹಿಂದೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಮೊದಲ ಕಂತಿನ ಹಣವನ್ನ ನಗದು ರೂಪದಲ್ಲಿ ನೀಡಲಾಗಿತ್ತು ಅನ್ನೋದು ಈಗ ಗುಟ್ಟಾಗೇನು ಉಳ್ಕೊಂಡಿಲ್ಲ. ಮತದಾನದ ಹಿಂದಿನ ದಿನ ಒಪ್ಪಂದದಂತೆ ಎಲ್ಲಾ ಹಣ ನೀಡಿದ ಮೇಲೇನೆ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿರೋದು ನಿಜ ಅನ್ನೋ ಚರ್ಚೆ ಕಾರ್ಯಕರ್ತರಲ್ಲಿ ನಡೀತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಇಲ್ಲಿನ ಬೆಳವಣಿಗೆ ಹಾಗೆ ಅಡ್ಡ ಮತದಾನ ನಡೆಸಿರೋ ಶಾಸಕರ ವಿವರಗಳನ್ನ ರಾಜ್ಯ ಘಟಕ ತಮ್ಮದೇ ಆದ ಆಂತರಿಕ ಮೂಲಗಳಿಂದ ಸಂಗ್ರಹಿಸಿದ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಲ್ಲದೆ ಈ ವರದಿ ಅಧಿಕೃತ ಅಲ್ಲದೇ ಇದ್ರೂ ತಮಗಿರೋ ಮಾಹಿತಿಗಳು, ವಿವಿಧ ಮೂಲಗಳಿಂದ ಸಂಗ್ರಹಿಸಿರೋ ದಾಖಲೆಗಳು ಮತ್ತು ಕೆಲವು ಅನುಮಾನಾಸ್ಪದ ಶಾಸಕರ ನಡವಳಿಕೆಗಳ ಆಧಾರದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ವರದಿ ಕೊಡಲಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿರೋ ಶಾಸಕರಿಗೆ ಊಹೆ ಮಾಡದ ರೀತಿಯಲ್ಲಿ ಅತ್ಯಂತ ಕಠಿಣ ಕ್ರಮ ಜರುಗಿಸಬೇಕು ಅನ್ನೋ ಶಿಫಾರಸು ಮಾಡಲಾಗಿದೆಯಂತೆ. ಇನ್ನು ಬಿಜೆಪಿ ಸಂಗ್ರಹಿಸಿ ದಾಖಲೆ ಮಾಡಿರುವ ವರದಿಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ 5-7 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿರೋದನ್ನ ಖಚಿತಪಡಿಸಿಕೊಂಡಿದ್ದಾರೆ. ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಅಭ್ಯರ್ಥಿಗೆ ಮತ ಹಾಕ್ತೀವಿ ಅಂತ ವಾಗ್ದಾನ ಮಾಡಿ ಕೊನೆ ಕ್ಷಣದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಅಡ್ಡ ಮತದಾನ ನಡೆಸಿರೋ ಇವರಿಗೆ ನೋಟಿಸ್ ಇಲ್ಲವೇ ಅಮಾನತು ಮಾಡಿದ್ರೆ ಸಾಲದು, ಬದಲಿಗೆ ಭವಿಷ್ಯದಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸಬಾರದು. ಮುಲಾಜಿಲ್ಲದೆ ಬೇಲಿ ಜಿಗಿಯುವ ಇಂತಹ ಶಾಸಕರಿಗೆ ಸ್ವಲ್ಪವೂ ಕರುಣೆ ತೋರಿಸದೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದನೇ ಉಚ್ಚಾಟನೆ ಮಾಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಇದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರೋ ಆರೋಪದ ಮೇಲೆ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾವ ರೀತಿ ಉಚ್ಚಾಟನೆ ಮಾಡಲಾಗಿತ್ತೋ ಅದೇ ರೀತಿ ಅಡ್ಡ ಮತದಾನ ನಡೆಸಿರೋ ಶಾಸಕರನ್ನ ಪಕ್ಷದಿಂದಲೇ ಹೊರಹಾಕಬೇಕು ಅಂತ ರಾಜ್ಯ ಘಟಕ ರಾಷ್ಟ್ರೀಯ ನಾಯಕರಿಗೆ ಮನವಿ ಮಾಡಿರುವುದಾಗಿ ತಿಳಿದು ಬಂದಿದೆ. ಹಾಗೆ ಇನ್ನೊಂದು ವಿಚಾರ, ಇಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕೋರ್ ಕಮಿಟಿ ಸದಸ್ಯರಾಗಿರೋ ಸದಾನಂದ ಗೌಡರು ಅಡ್ಡ ಮತದಾನದ ಮಾಹಿತಿ ಗೊತ್ತಿದ್ರೂ ಪಕ್ಷದ ಗಮನಕ್ಕೆ ತರದೆ ಕಡೆಗೆ ತಮಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿರೋದು ವರಿಷ್ಠರ ಸಿಟ್ಟಿಗೆ ಕಾರಣ ಅಂತಾನು ಹೇಳಲಾಗ್ತಿದೆ. ಯಾರೇ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳೋ ಎಚ್ಚರಿಕೆಯನ್ನ ವರಿಷ್ಠರು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಬೆಂಗಳೂರಿನ ಶಾಸಕರ ವಿರುದ್ಧವೂ ವರಿಷ್ಠರು ಸಿಟ್ಟಾಗಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ 5 ಬಗ್ಗೆ ರಿಪೋರ್ಟ್ ಹೋಗಿದೆ. ಅವರ ವಿರುದ್ಧ ಕ್ರಮ ಯಾವ ರೀತಿ ಕೈಗೊಳ್ತಾರೆ, ಅವರು ಯಾರು ಅನ್ನೋದಕ್ಕೆ ಇನ್ ಸ್ವಲ್ಪ ದಿನಗಳಾದ ಮೇಲೆ ಉತ್ತರ ಸಿಗಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.